ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಈ ಮುಂಜಾನೆ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸಲು ದೇವರು ನಮಗೆ ನೀಡಿದ ಈ ಸಮಯ ದೇವರು ಅನುಗ್ರಹಿಸುವ ಸಮಯವಾಗಿದೆ. ಒಬ್ಬೊಬ್ಬರ ಮನಸ್ಸಿನಲ್ಲಿರುವುದು ದೇವರಿಗೆ ತಿಳಿದಿದೆ. ನೋವಿನಿಂದ, ಸಂಕಟದಿಂದ ವಾಕ್ಯವನ್ನು ಆಲಿಸುವವರು ಇದ್ದಾರೆ, ಪ್ರಾರ್ಥಿಸುವವರು ಇದ್ದಾರೆ. ಪ್ರತಿಯೊಬ್ಬರನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಮ್ಮ ಕರಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ ಯಾವುದೇ ಪರಿಹಾರ ಇಲ್ಲ, ಆದರೆ ನಿಮಗೆ ಎಲ್ಲವೂ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ನಮ್ಮ ಸಮಸ್ಯೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಆಮೇನ್, ಹಲ್ಲೆಲೂಯಾ. ವಾಕ್ಯ ಆಲಿಸುವ ಎಲ್ಲರನ್ನು ಸಮರ್ಪಿಸುತ್ತೇನೆ. ಪ್ರಿಯರೇ, ನಾವು ಆಲಿಸುವ ವಾಕ್ಯದಲ್ಲಿ ದೇವರು ಇಳಿದು ಬರುತ್ತಾರೆ ಎಂದು ವಿಶ್ವಾಸಿಸಿ ಪ್ರಭುವಿನ ವಾಕ್ಯವನ್ನು ನಮಗೆ ಸ್ವೀಕರಿಸೋಣ. ಕೀರ್ತನೆಗಳು 122ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ. ಜೆರುಸಲೇಮ್, ನಿನ್ನ ಅಭಿಮಾನಿಗಳಿಗೆ ಪ್ರವರ್ಧನೆ. ಶುಭವಿರಲಿ ನಿನ್ನಿ ಪೌಳಿ ಗೋಡೆಗಳೊಳಗೆ, ಸಂರಕ್ಷಣೆ ಇರಲಿ ನಿನ್ನ ಅರಮನೆಗಳೊಳಗೆ. ಪ್ರಿಯರೇ, ಜೆರುಸಲೇಮಿನ ಶುಭಕ್ಕಾಗಿ ಎಂದು ಬರೆದಿರುವುದು. ಅಲ್ಲಿ ನಮಗೆ ನಮ್ಮ ಮನೆ, ನಮ್ಮ ಶುಭಕ್ಕಾಗಿ ಎಂದು ಪ್ರಾರ್ಥಿಸೋಣ. ಶುಭ ಉಂಟಾಗುವುದು. ಕಾರಣ ನಮ್ಮ ದೇವರು ಸಮಾಧಾನದ ಪ್ರಭು, ಸಮಾಧಾನದ ರಾಜರು ಆಗಿದ್ದಾರೆ. ನಮಗೆ ಹೀಗೆ ಪ್ರಾರ್ಥಿಸೋಣವೇ: ಪ್ರಭುವೇ, ನಮ್ಮ ಕುಟುಂಬದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಶಾಂತಿ, ಸಮಾಧಾನ, ಶುಭವನ್ನು ಕರುಣಿಸಿರಿ. ಕುಟುಂಬದಲ್ಲಿ ಸಹೋದರ ಸಹೋದರಿಯರ ನಡುವೆ ಮಾತುಕತೆ ಇಲ್ಲದೆ ಇದ್ದರೆ ಅಲ್ಲಿ ಸಮಾಧಾನ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ದೈವಿಕವಾದ ಸಮಾಧಾನ ಸುರಿಯಲ್ಪಡುತ್ತದೆ. ಆಮೇನ್. ಪ್ರಿಯರೇ, ದೇವರನ್ನು ಪ್ರೀತಿಸುವವರಿಗೆ ಉಂಟಾಗುವ ಕೃಪೆಯಾಗಿದೆ ಐಶ್ವರ್ಯ. ಅದು ಬೆಲೆ ನೀಡಿ ನಮಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅದು ದೇವರು ಹೇರಳವಾಗಿ ಕೊಟ್ಟರೆ ನಮಗೆ ಅದು ಲಭಿಸುತ್ತದೆ. ದೇವರು ನೀಡುವ ಶಾಂತಿ, ಸಮಾಧಾನ, ಐಶ್ವರ್ಯ ನಮಗೆ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ದೇವರು ನೀಡುವ ಐಶ್ವರ್ಯ, ಸಮಾಧಾನ ನಮ್ಮ ಮನೆಯಲ್ಲಿ, ನಮ್ಮ ಜೀವನದಲ್ಲಿ ಉಂಟಾಗಲಿ. ದೇವರು ನೀಡುವ ಸಂರಕ್ಷಣೆ ನಮ್ಮ ಜೀವನದಲ್ಲಿ ಉಂಟಾಗಲಿ. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ್ದೆವು ಶುಭ, ಶಾಂತಿ, ಸಮಾಧಾನ, ಸಂರಕ್ಷಣೆ. ಕರ್ತರೇ, ಈ ವಾಕ್ಯ ಆಲಿಸುವ ನಮ್ಮ ಮೇಲೆ ಆ ವಾಕ್ಯದ ಅಭಿಷೇಕವನ್ನು ನೀಡಿರಿ. ನಮ್ಮ ಭವನದಲ್ಲಿ ಅದು ತುಂಬಲಿ. ಶುಭ, ಶಾಂತಿ, ಸಮಾಧಾನ, ಸಂರಕ್ಷಣೆ ದೇವರು ನೀಡಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.